ಇಳೆ ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ. ನಿಮ್ಮದಾನವನ್ನು ಅನ್ಯರನ್ನು ಹೊಗಳುವ ಕುಣ್ಣಿಗಳ ನೀನಿಂದೆ ಕಾಣಾರಾಮ. ಬಸವಾದಿ ಪ್ರಮುಖರ ಎಲ್ಲ ಮನೋಮಾರ್ಗದಲ್ಲಿ ಸ್ಮರಿಸಿಕೊಳ್ತಾ ಇದೊಂದು ಅಪರೂಪದ ಅನುಸರಿಸಬೇಕಾದಂಥ ನಾವೆಲ್ಲ ಅರ್ಥ ಮಾಡಿಕೊಳ್ಳಬಹುದಾದಂಥ ಒಂದು ಕಾರ್ಯಕ್ರಮ. ಬಸವಣ್ಣನವರ 1980ರ ಜಯಂತಿ, ಮಹಾಮನಿಗೆ 19 ವರ್ಷಗಳು, ಜೊತೆಗೆ ರಕ್ತದಾನ ಶಿಬಿರ, ಅದ್ರ ಜೊತೆಗೆ ಸಂಗೀತ ಕಾರ್ಯಕ್ರಮ, ಅದ್ರ ಜೊತೆಯಲ್ಲಿ ಉಪನ್ಯಾಸ, ಇಂಥ ಸಮಾಜಪರವಾದಂಥ ಈ ಒಟ್ಟು ಕಾರ್ಯಕ್ರಮಗಳ ಪರಮ ಸಾನ್ನಿಧ್ಯವನ್ನು ವಹಿಸಿರುವಂಥ ಕರ್ನಾಟಕದ ಅಪರೂಪದ ಸ್ವಾಮೀಜಿಗಳಲ್ಲಿ ಒಬ್ಬರು, ಕರ್ನಾಟಕದ ಅಪರೂಪದ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಪರಮ ಪೂಜ್ಯರಾದಂಥ ಪೂಜ್ಯರು ನಿಸರ್ಗ ಚಿಕಿತ್ಸೆ, ಯೋಗ, ಅದರ ಜೊತೆಗೆ ಪ್ರವಚನದಲ್ಲಿ ಪ್ರವೀಣರಾಗಿರ್ತಕ್ಕಂಥವರು. ಅಂಥ ಒಂದು ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ, ಅದರ ಜೊತೆಗೆ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥವರು, ಕರ್ನಾಟಕದ ಅಪರೂಪದ ರಾಜಕಾರಣಗಳಲ್ಲಿ, ಸಮಾಜದ ಸುಧಾರಣೆಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬಸವ ತತ್ವದ ಅನುಯಾಯಿಗಳು ಆಗಿರುವಂಥ ಹಿರಿಯರು, ಮಾರ್ಗದರ್ಶಕರು, ಹಿತೈಷಿಗಳು ಆಗಿರುವಂಥ ಸನ್ಮಾನರಾದಂಥ ಚಂದ್ರಶೇಖರ್ ಬೆನಸರ್ ಅವರಿಗೆ, ನೋಡಿದರೆ ಮುತ್ತಿನ ಹಾರದಂತಿರಬೇಕು, ನೋಡಿದರೆ ಮಾಣಿಕ್ಯದ ಭಿತ್ತಿಯಂತಿರಬೇಕು. ಇಂಥ ಮಾತುಗಳ ಅಡಿಯಲ್ಲಿಯೇ ಸ್ವಲ್ಪ ಹೊತ್ತಿನ ಹಿಂದೆ ಬಹಳ ಚುರುಕಾಗಿ ಮಾತನಾಡಿ ಹೋಗಿರ್ತಕ್ಕಂಥ ನಾಡಿನ ಅಪರೂಪದ ಮನೋವೈದ್ಯರಾದಂಥ ಪಾಂಡುರಂಗಿ ಸರ್ ಅವರೇ, ಅದರ ಜೊತೆಗೆ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಹೋದರಿಗಳು, ಹಿರಿಯರಾದಂಥ ಕರ್ಲಿಂಗನವರು ಸರ್ ನಾವು ಕೇಳಿದ್ದಾರೆ. ಬಹುತೇಕ ಬಹಳ ದಿವಸದ ಹಿಂದುಗಡೆಯಿಂದಲೂ ಅರ್ಚನಿಸಿದರು, ಬಸವ ತತ್ವದ ಅನುಯಾಯಿಗಳು. ಅದರ ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನಗೊಳ್ಳತಕ್ಕಂಥ ಸಂಗೀತ ನಡೆಸಿಕೊಡ್ತಕ್ಕಂಥ ಎಲ್ಲರಿಗೂ ಮತ್ತು ಜೊತೆಗೆ ಎದುರಿಗಿರ್ತಕ್ಕಂಥ ಎಲ್ಲ ಸಭೆಗಳಿಗೂ ಕೂಡ ನನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾನು ಸಹೋದರಿ ನಿರೂಪಣೆ ಮಾಡುವಾಗ ಹೇಳಿದೆ, ಇವರು ಒಂದು ತಾಸು ತನಕ ಮಾತಾಡ್ತಾರೆ, ಅದು 1 ನಿಮಿಷ ಮುಗಿದೋಗ್ತದೆ ಅಂತೇಳಿ ನಾನು ಹೇಳಿದೆ. ಅದರ ತುಂಬ ಪ್ರೀತಿಯಿಂದ ಹೇಳಿರ್ತಕ್ಕಂಥ ನನಗೆ
ತುಂಬ ಪ್ರೀತಿಯಿಂದ ಒಂದು ತಾಸು ಮಾತಾಡ್ತಾರೆ, ಅದು 1 ನಿಮಿಷದಲ್ಲಿ ಮುಗಿದೋಗ್ತದೆ ಅಂತ ಹೇಳಿದರು. ಅಷ್ಟೊತ್ತಿಗಾಗಲೇ ಈ ಕೈಯಾಗಿ ಹಿಡಿದ ಮೈಕ್ ಮಾತಾಡಿದ್ರೆ ಸ್ವಲ್ಪ ಅಡಚಣೆ ಅನಿಸ್ತದೆ ಅಂತ ತಿಳ್ಕೊಂಡು ಸ್ಟ್ಯಾಂಡ್ ಅದನ್ನು ಅಂತ ಕೇಳಿದೆ. ಈಗ ಮತ್ತೆ ಅಡಚಣೆ ತಪ್ಪಿಸಿ ಈ ಸ್ಟ್ಯಾಂಡ್ ತಂದಿಟ್ಟಾರ. ನಾನು ಎಷ್ಟೊತ್ತು ಮಾತಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಮಾತಾಡ್ತೀನಿ ಇಲ್ಲೋದು ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಇದನ್ನು ಹಿಡಿದು ಮಾತಾಡೋದು ಅಡಚಣೆ ಆಗ್ತದೆ ಅಂತ ತಿಳ್ಕೊಂಡು ಇದನ್ನು ತಂದು ಇಟ್ಟಾರ. ಇದನ್ನು ತಂದಿಟ್ಟರು ನಾನು ಅಡಚಣೆ ಒಳಗಾಗಿಲ್ಲ. ಯಾಕನ್ನೋದನ್ನು ಪೂಜೆ ಜೊತೆಗೆ ನಾನು ಆಗಲೇ ಮಾತಾಡಿದ್ದೀನಿ. ಒಂದು ಈಗೇನು ವೇದಿಕೆ ಮೇಲಿರುವಂಥ ಮತ್ತು ಈಗಾಗಲೇ ಮಾತಾಡೋದಿರುವಂಥ ಈ ಎಲ್ಲ ಅಡಚಣೆಗಳು ನಾನು ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪ ಗೊತ್ತಿಲ್ಲ. ಆದರೆ ಈಗೇನು ವೇದಿಕೆ ಮೇಲೆ ಹೆಸರು ಹೇಳ್ತಲ್ಲ, ಪೂಜ್ಯರಾಗಲಿ, ಚಂದ್ರಶೇಖರ್ ಬೆಲ್ಲದ ಅಜ್ಜರಾಗಲಿ, ಪಾಂಡುರಂಗಿ ಮನೋವೈದ್ಯರಾಗಲಿ, ಇವರೆಲ್ಲ ಸಮಾಜದ ಡಾಕ್ಟರ್ ಇದ್ದಂಗೆ. ಪೂಜ್ಯರು ನಿಸರ್ಗ ಚಿಕಿತ್ಸೆ, ಯೋಗ ಮತ್ತು ಪ್ರವಚನದ ಮೂಲಕ ನನ್ನ ಬದುಕನ್ನು ಸ್ವಚ್ಛ ಮಾಡೋದಕ್ಕೆ ನಾನು ಟಿವಿಯ ಸಂದರ್ಶನಗಳಲ್ಲಿ ಪೂಜ್ಯರನ್ನು ನೋಡ್ತಾ ಇದ್ದೆ. ಎಷ್ಟು ಸಹಜವಾಗಿ ಬದುಕನ್ನು ಬದುಕಬಹುದು ಅನ್ನೋದಕ್ಕೆ ಅವರಲ್ಲಿ ಭಾಳ ವಿಶೇಷವಾದಂಥ ಬದುಕಿನ ಬಗ್ಗೆ ಆಗಲಿ, ಸಮಾಜದ ಬಗ್ಗೆ ಆಗಲಿ ತುಂಬ ಕಳಕಳಿ ಅದು. ಹೆಸರು ಕೂಡ ಮಹಾಮುನಿ ಅಂತ. ನಾನು ರಾತ್ರಿ 2 ಗಂಟೆಗೆ ಮನೆಯೊಳಗೆ ಬಂದು ಮಲ್ಕೊಂಡಾದ್ಮೇಲಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು 10 ಗಂಟೆಗೆ ನಾನು ಮನೆಯಿಂದ ಬರ್ತಾ ಇದ್ದೆ. ಬರುವಾಗ ನಾನು ಹೇಳ್ತೀನಿ, ರಾತ್ರಿ 2ಕ್ಕೆ ಬಂದು ಮಲ್ಕೊಂಡಿರಿ, ಮತ್ತು ಬೆಳಗ್ಗೆ ಎದ್ದು ಹೊಂಟಿರಲ್ಲ ಎಲ್ಲಿಗೆ? ನಾನು ಮನೆಯಿಂದ ಬರ್ತಾ ಇದ್ದೆ. ಎಲ್ಲಿಗೆ ಹೊಂಟಿರಿ? ನಾನು ಮಹಾಮನೆಗೆ ಬಿಟ್ಟಿದ್ದೀನಿ. ಈ ಕ್ಷೇತ್ರ ಎಂಥದ್ದು? ನಾನು ಮನೆಯಿಂದ ಬರ್ತಾ ಇದ್ದೀವಿ, ನಾವೆಲ್ಲರೂ ಮನೆಯಿಂದ ಬಂದಿದ್ದೀವಿ. ನಾನು ನೆನಪಿಗೆ ಹೇಳಿದೆ ಮಹಾಮನೆಗೆ ಬರ್ತಾ ಇದ್ದೀನಿ. ಆಕೆಗೆ ಏನೂ ಗೊತ್ತಾಗಲಿಲ್ಲ. ರಾತ್ರಿ ಲೇಟಾಗಿ ಬಂದಾನ, ಮನುಷ್ಯ ಮಕ್ಕೊಂಡಾನ, ಮತ್ತೇನೋ ಮಹಾಮನೆಗೆ ಹೊಂಟಾನ. ಇನ್ನೊಂದು ಸಲ ಆಕೆ ಕರ್ಕೊಂಡು ಇಲ್ಲಿ ಬಂದಿದ್ದೆ, ಪೂಜೆಯನ್ನು ಭೇಟಿಯಾಗಿದ್ದೆ. ಒಳ್ಳೆ ಏನು ಮಾತಾಡೋಕ್ಕಾಗಲಿಲ್ಲ, ಸುಮ್ಮನಿಟ್ಟು ಅಷ್ಟೊತ್ತಿಗೆ ನಾನು ಮನೆ ಬಿಟ್ಟೆ. ಈ ಕ್ಷೇತ್ರ ಆತ್ಮ ಮಹಾತ್ಮ ಆಗುವಂಥ ಪರಿ, ಆ ಮಹಾತ್ಮ ಪರಮಾತ್ಮನಾಗುವಂಥ ಪರಿ. ಪರಮಾತ್ಮ ಅಂದ್ರೆ ಭೌತಿಕ ವಸ್ತು ಅಲ್ಲ, ಇದು ಆತ್ಮಕ್ಕೆ ಒಂದು ಶಕ್ತಿ ಅದ. ಇದೇ ಮಹಾತ್ಮ ಆಗ್ತದೆ, ಅದೇ ಮುಂದೆ ಪರಮಾತ್ಮ ಆಗ್ತದೆ. ಶ್ರೇಷ್ಠವಾದಂಥ ಆತ್ಮ ಆಗುವುದಕ್ಕೆ ಸಾಧ್ಯವಿರುವಂಥ ಸ್ಥಳ ಇದು ಅನ್ನೋದಕ್ಕೆ ನಿಮ್ಮ ಮುಂದೆ ಮಾತನ್ನು ಹೇಳ್ತಾ ಇದ್ದೆ. ಪೂಜ್ಯರು ಆ ರೀತಿ ಪ್ರಯತ್ನವನ್ನು ಮಾಡ್ತಾರೆ. ಯೋಗದಲ್ಲಾಗಲಿ, ನಿಸರ್ಗ ಚಿಕಿತ್ಸೆಯಲ್ಲಾಗಲಿ, ಅದ್ರ ಜೊತೆಗೆ ಪ್ರವಚನಗಳಲ್ಲಾಗಲಿ ನಮ್ಮನ್ನು ಆತ್ಮವನ್ನು ಪರಮಾತ್ಮನ ಕಡೆಗೆ ತೆಗೆದುಕೊಂಡು ಹೋಗುವಂಥ ಭೌತಿಕ ವಸ್ತು ಹೇಳಕತ್ತಿಲ್ಲ. ಪರಮಾತ್ಮ ಅಂದರೆ ಅದೊಂದು ರೂಪ ಅಲ್ಲ, ಪರಮಾತ್ಮ ಅನ್ನೋದೊಂದು ರೂಪ ಅಲ್ಲ, ಅದು ನಮಗೆ ಕಾಣಲಾರ್ದಂಥ ಒಂದು ಪ್ರತಿರೂಪ ಅನ್ನೋದನ್ನು ಗಮನಿಸಬೇಕು. ಚಂದ್ರಕಾಂತ್ ಬೆಲ್ಲದಜ್ಜರು ಕೂಡ ಅವರು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಸಮಾಜವನ್ನು ಅಜ್ಜವ್ರು ಹೀಗೆ ಪ್ರಯತ್ನ ಮಾಡಿದರೆ, ಚಂದ್ರಕಾಂತ್ ಬೆಲ್ಲದಜ್ಜರು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸಮಾಜವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಪಾಂಡುರಂಗಿ ಡಾಕ್ಟರು ಕರ್ನಾಟಕದ ಅಪರೂಪದ ಒಬ್ಬ ವೈದ್ಯರು, ಭಾಳ ಅಪರೂಪದ ದೃಷ್ಟಾಂತವನ್ನು ಅಂತ ಹೇಳಿದರು. ಮತ್ತು ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನನಗೆ ರಾತ್ರಿ 12 ಗಂಟೆಗೆ ಇಲೆಕ್ಷನ್ ಅಲ್ಲಿ ನಾವು ಮುಂದಾಗಿ ಮುಗಿದು 2 ಗಂಟೆಗೆ ಮನೆಗೆ ಬಂದು ಈಗ ಬಂದು ತಮ್ಮ ಎದುರುಗಡೆ ನಿಂತೀನಿ. ಇದು ಒಂದನೇ ಅಡಚಣೆ. ಆಮೇಲೆ ಇನ್ನು 2ನೇ ಅಡಚಣೆ ಏನು ಅಂತ ಕೇಳಿದ್ರೆ, 980ನೇ ಬಸವಣ್ಣನವರ ಜಯಂತಿಯ ನಿಮಿತ್ತವಾಗಿ 890ನೇ ಬಸವ ಜಯಂತಿ ನಿಮಿತ್ತವಾಗಿ ಮಾತಾಡಬೇಕಂತ ತಿಳ್ಕೊಂಡು ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಹೇಳಿದರು. ಆಮೇಲೆ ನಿರೂಪಣೆ ಮಾಡುವಂಥ ಸಹೋದರಿ ಕೂಡ ಹೇಳಿದರು. ಅದು ಬಹುತೇಕ ನಾನು ಇಲ್ಲಿ ಮಠಕ್ಕೆ ಬರುವಂತ ಒಪ್ಪಿಕೊಂಡಾಗ ಅದನ್ನು ನೆನಪು ಮಾಡಿಕೊಟ್ರು. ಬಸವಣ್ಣವರು ಮತ್ತು ಕಲಾವಿದರು, ವಚನ ಸಾಹಿತ್ಯ ಮತ್ತು ಕಲಾವಿದರು, ಶರಣರು ಮತ್ತು ಕಲಾವಿದರು ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕು ಅಂತ ತಿಳ್ಕೊಂಡು ಒಂದು 15-20 ನಿಮಿಷ ಮಾತಾಡಬೇಕು ಅಂತ ಹೇಳಿದರು. ನಾನು ಅಷ್ಟಕ್ಕೆ ನಿಮ್ಮ ಜೊತೆಗೆ ಇರ್ತೇನೆ. ಈಗ
ಬಸವಣ್ಣನ ಬಗ್ಗೆ ಮಾತಾಡೋದು ಅಂದರೆ ಬಸವರ ಸಮಕಾಲೀನರ ಬಗ್ಗೆ ಮಾತಾಡೋದಲ್ಲ, ಯಾರನ್ನು ಮಾತಾಡಿದ್ರು ಅದು ಬಸವಣ್ಣನ ಬಿಟ್ಟು ದೂರಕ್ಕೆ ಹೋಗಂಗಿಲ್ಲ. ಯಾಕಂದರೆ ಬಸವಣ್ಣನ ಕರ್ನಾಟಕದ ಈ ನಾಡಿನ ಈ ನೆಲದ ಸಾಂಸ್ಕೃತಿಕ ನಾಯಕರು. ಹಾಗಾಗಿ ಸಾಂಸ್ಕೃತಿಕ ನಾಯಕರು ನಾವು ನೀವು ಹೇಳೋದಷ್ಟೇ ಅಲ್ಲ, ಬಸವಣ್ಣವರು ವಿಶ್ವಗುರು ಕೂಡ ಆ ಸ್ಥಾನಕ್ಕೆ ಇದ್ದವರು. ಹಾಗಾಗಿ ಯಾರ ಕುರಿತಾಗಿ ಯಾವ ಸರ್ವರನ್ನು ಕುರಿತಾಗಿ ಮಾತಾಡಿದರೂ ಕೂಡ ಬಸವಣ್ಣನ ಸಾಮೀಪ್ಯಕ್ಕೆ ಹೋಗ್ತಕ್ಕಂಥದ್ದು, ಬಸವನ ಸಂವಿಧಾನಕ್ಕೆ ಹೋಗ್ತಕ್ಕಂಥದ್ದು, ಬಸವ ಅಂದರೆ ಒಂದು ಪರ್ಶನ ಮನೆ ಇದ್ದಂಗೆ ಬಸವಣ್ಣವರು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಮಾತಾಡೋದು ಇಬ್ಬರ ಬಗ್ಗೆ ಮಾತಾಡ್ತೇನೆ, ಬಸವಣ್ಣನ ಸಮಕಾಲೀನರ ಬಗ್ಗೆ ಒಂದು ಇಬ್ಬರ ಬಗ್ಗೆ ಮಾತಾಡೋದಕ್ಕೆ ನನ್ನ ಮಾತುಗಳಲ್ಲಿ ಮುಂದೆ ಪ್ರಯತ್ನ ಮಾಡ್ತೇನೆ ನಾನು. ಹಾಗಾಗಿ ಈ 2-3 ಅಡಚಣೆ ಮಧ್ಯದಲ್ಲಿ ಇವತ್ತು ಹುಟ್ಟಿರುವಂಥ ಈ ಉಪನ್ಯಾಸ ಅಲ್ಲ. ಈ ಉಪನ್ಯಾಸ ಹೇಗದಂತ ಕೇಳಿದರೆ ಇದು ದಿನ ತುಂಬ ಹಡೆದಿರುವ ಉಪನ್ಯಾಸ ಅಲ್ಲ, 9 ತಿಂಗಳು ತುಂಬಿ ಹುಟ್ಟಿರೋ ಮಗು ಅಲ್ಲ ಈ ಉಪನ್ಯಾಸ. ಇದು 9 ತಿಂಗಳದೊಳಗೆ ಹುಟ್ಟೈತಿ, 9 ತಿಂಗಳದೊಳಗೆ ಹುಟ್ಟೈತಿ. ಈ ಅನೇಕ ಒಂದು ರೀತಿಯೊಳಗೆ ಇದು ಸಿಸರಿನ್ ಕೋರ್ಸ್ ಅಂತ ಇಟ್ಕೊಂಡು ಕೂಡ ಹುಟ್ಟೈತಿ. ನಾನು ಉಪನ್ಯಾಸ ಇದು ಸಿಸರಿನ್ ಕೋರ್ಸ್ ಅದ, ಇದು ದಿನ ತುಂಬಿ ಹುಟ್ಟಿರುವಂಥ ಕೋರ್ಸ್ ಅಲ್ಲ ಇದು. ಕೆಲವು ಸಲ ಹಳ್ಳಿ ಒಳಗೆ ನಮ್ಮ ಕಡೆ ಅಂತಿರ್ತಾರೆ, ಎತ್ಕತ್ತಾರೆ ಮಾತಾಡಕತ್ತಂದ್ರೆ ಏನಾರು ಮಾಡಕತ್ತಂದ್ರೆ 7ರ ಹುಟ್ಟಿದವ ಅಂತ ಕರೀತಾರೆ. ಒಮ್ಮೊಮ್ಮೆ 7ರ ಹುಟ್ಟಿದವರು ಕೂಡ ಭಾಳ ಶಾನ್ಯಾಗಿರ್ತಾರೆ, 7ರ ಹುಟ್ಟಿದವರು ಕೂಡ ಭಾಳ ಶಾನ್ಯಾಗಿರ್ತಾರೆ. ಹಾಂ, ಹೀಗಾಗಿ ನನ್ನ ಮಾತು ಸುಮ್ಮನೆ ಅಡಚಣೆಗೆ ಹೇಳಕತ್ತೀನಿ, ಹೌದಲ್ಲ? ಆ ಕಾರಣಕ್ಕಾಗಿ ನಾನು ಕೆಲವು ಅಡಚಣೆಗಳ ಮಧ್ಯದಲ್ಲಿ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ. ನನಗೇನು ಅಡಚಣೆ ಅದ ಅನ್ನೋದ್ರ ಬಗ್ಗೆ ಹೇಳಿದೆ. 6ನೇ ತಾರೀಕು ರಾತ್ರಿ ಮಕ್ಕೊಂಡಿಲ್ಲ, 7ನೇ ತಾರೀಕಿಗೆ ನಮ್ಮ ಮುಂದೆ ಸುಮಾರು ಕ್ಯೂ ಇದ್ದು ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ರಾತ್ರಿ ನಿದ್ದಿಲ್ಲ. ಆಮೇಲೆ ಈ ಅಡಚಣೆಗಳ ಮಧ್ಯದಲ್ಲಿ ನಿಮ್ಮ ಎದುರುಗಡೆ ನಾನು ನಿಂತು ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗಾಗಿ ನನಗೆ ನಾವ್ಯಾಕೆ ವಚನ ಸಾಹಿತ್ಯದ ಬಗ್ಗೆ ಮಾತಾಡಬೇಕು, ಆಮೇಲೆ ಯಾಕೆ ನಾವು ಶರಣರ ಬಗ್ಗೆ ಮಾತಾಡಬೇಕು, ಯಾಕಿಂಥ ಮಠಗಳು ನಮ್ಮ ನಾಡಿನೊಳಗದವ, ಯಾಕೆ ಪೂಜ್ಯರಾದಂಥ ಇಂಥ ಸ್ವಾಮೀಜಿಯವರು ನಮ್ಮ ನಾಡಿನೊಳಗಿರಬೇಕು. ನಾವ್ಯಾರು ಅಮೇರಿಕಾದೊಳಗಿಲ್ಲ, ಇಂಗ್ಲೆಂಡ್ನೊಳಗಿಲ್ಲ, ಭೌತಿಕವಾಗಿ ನಾವ್ಯಾರು ಬದುಕೋದಿಲ್ಲ, ಭೌತಿಕವಾಗಿ ನಾವ್ಯಾರು ಬದುಕೋದಿಲ್ಲ. ನಾವು ಬದುಕೋದು ಹೇಗಂತ ಕೇಳಿದ್ರೆ ನಮ್ಮ ಸಂಪತ್ತಿನ ಚಿಂತೆ ಇರಲಿಕ್ಕಿಲ್ಲ. ಭಾರತ ಬದುಕಿದ್ದೇನೆ ಸಂಪತ್ತಿನಿಂದ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕಷ್ಟೇ. ಸಂಪತ್ತಿನಿಂದ ಅಲ್ಲ, ಭೌತಿಕವಾಗಿ ನಾವು ಬದುಕೋದಿಲ್ಲ. ನಮಗೆ ಬೇಕಾಗಿದ್ದು ಬೇರೆ ಏನೋ ಬೇಕಾಗಿದೆ, ಬೇರೆ ಏನೋ ಬೇಕಾಗಿದೆ. ಈ ಭೌತಿಕ ಜಗತ್ತನ್ನು ದಾಟಬೇಕಾದಂಥ ಪ್ರಯತ್ನ ನಮ್ಮೊಳಗದ. ಹಾಗಾಗಿ ಇಡೀ 2000 ವರ್ಷದ ಇತಿಹಾಸವನ್ನು ಬೆಳೆದಿರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನು ನಮ್ಮ ಕಣ್ಣೆದುರಿಗೆ ಇಟ್ಟುಕೊಂಡು ನೋಡಿದರೆ ವಚನ ಸಾಹಿತ್ಯ ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು. ಯಾರು ವಚನಕಾರರು ಬರಿಬೇಕಂತ ವಚನಗಳನ್ನು ಬರಲಿಲ್ಲ. ಕನ್ನಡದೊಳಗೆ ಪಂಪ, ರಣ್ಣ, ಪೊನ್ನ, ಜಣ್ಣ, ನಾಗಚಂದ್ರ ಇಂಥ ದೊಡ್ಡ ದೊಡ್ಡ ಕವಿಗಳು, ರತ್ನತ್ರಯರು ಎಲ್ಲರದ ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಅದ, ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅದ. ಸಾಹಿತ್ಯಿಕವಾದ ಕೊಡುಗೆ ಅದನ್ನು ನಾವು ಒಪ್ಪಿಕೊಳ್ತೀವಿ, ಭಾಳ ದೊಡ್ಡ ಕೊಡುಗೆ ಅದು. ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಕವಿಗಳು, ಚಂಪು ಕವಿಗಳು ಇತ್ಯಾದಿಗಳು ಅದ. ಹಾಗಾದರೆ ವಚನ ಸಾಹಿತ್ಯ ಸಾಂಸ್ಕೃತಿಕ ಸಂಪತ್ತು ಹೆಂಗಾಗೋದಕ್ಕೆ ಸಾಧ್ಯ ಅಂತ ಕೇಳಿದರೆ ಬಸವಣ್ಣವರ ನೇತೃತ್ವವನ್ನು ಇಟ್ಟುಕೊಂಡು ಈ ಸಾಹಿತ್ಯ ಬಂದದ್ದು ಇದು ಆಚಾರ್ಯರ ಸಾಹಿತ್ಯ ಅಲ್ಲ, ಆಚಾರ್ಯ ಸಾಹಿತ್ಯ ಅನುಭಾವಿಗಳ ಸಾಹಿತ್ಯ. ಆಚಾರ್ಯರ ಸಾಹಿತ್ಯಕ್ಕೆ ಮತ್ತು ಅನುಭಾವಿಗಳ ಸಾಹಿತ್ಯಕ್ಕೆ ಭಾಳ ವ್ಯತ್ಯಾಸ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ, ನಾನು ವಚನಕಾರರು ಬಂದದ್ದು ಈ ನಾಡಿಗೆ ಆ ಸಂದರ್ಭ ಹೆಂಗಿತ್ತು ಅನ್ನೋದನ್ನು, ಶರಣರು ಈ ನಾಡಿಗೆ ಬಂದಿರೋ ಸಂದರ್ಭ ಹೆಂಗಿತ್ತು, ಮೊದಲು ಏನಿತ್ತು ಅನ್ನೋದೊಂದು 2 ಮಾತುಗಳಲ್ಲಿ ಸ್ಪರ್ಶಿಸಿ ನನ್ನ ಉಪನ್ಯಾಸದ 2 ವಚನಕಾರರ ಬಗ್ಗೆ ನಾನು ಕೆಲವು ಮಾತುಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮಗೊತ್ತರ 12ನೇ ಶತಮಾನಕ್ಕಿಂತಲೂ ಮುಂಚೆ, 1160, 1130 ಈ ಅವಧಿಕ್ಕಿಂತ ಮುಂಚೆ ಈ ಸಂದರ್ಭ ಹೆಂಗಿತ್ತು ಅಂತ ಕೇಳಿದರೆ ಈ ಭೂಮಿ ರಚನೆ ಆದದ್ದು, ಗಿಡ, ಮರ, ಪಶು, ಪಕ್ಷಿ, ಪ್ರಾಣಿ ಈ ಜೀವಿಗಳೆಲ್ಲ ಹೆಂಗೆ ರಚನೆ ಆದದ್ದು ಅಂತ ಕೇಳಿದರೆ ವಿಜ್ಞಾನ ಕೇಳಿದರೆ ನಮಗೆ ವಿಜ್ಞಾನ ಹೇಳ್ತತಿ ಈ ಜಗತ್ತಿನೊಳಗೆ ಒಂದು ಬಿಗ್ ಬ್ಯಾಂಗ್ ಆಯ್ತು ಅಂತ ಹೇಳ್ತಾರೆ. ಬಿಗ್ ಬ್ಯಾಂಗ್ ಮಹಾಸ್ಫೋಟ. ಈ ಮಹಾಸ್ಫೋಟ ಆದಮೇಲಿಂದ ಭೂಮಿ ರಚನೆ ಆಯಿತು. ಭೂಮಿ ರಚನೆ ಆದಮೇಲಿಂದ ಭೂಮಿ ಮೇಲ್ಗಡೆ ಚರಾಚರ ವಸ್ತುಗಳು ರಚನೆ ಆಯಿತು. ಅದು ಕಲ್ಲು, ಗುಡ್ಡು, ಮಣ್ಣು, ಜೀವಿಗಳು, ನಿರ್ಜೀವಿಗಳು, ಅದರ ಜೊತೆಗೆ ಮನುಷ್ಯರು, ಪ್ರಾಣಿಗಳು ಇವೆಲ್ಲರೂ ರಚನೆ ಆದ ಭೂಮಿ ಮೇಲೆ ರಚನೆ ಆದಮೇಲೆ ಸಾವಕಾಶವಾಗಿ ಮನುಷ್ಯರ ರಚನೆ ಏನಾಗಲ್ಲ. ಈ ಕಾಲಾನಂತರದೊಳಗಡೆ
ಸಮಾಜಗಳು, ಸಮಾಜದ ಸ್ಥಿತಿಗತಿಗಳು ನಿರ್ಮಾಣ ಅದು ಪರಸ್ಪರ ಈ ಸಮಾಜ ರಚನೆ ಆದ್ಮೇಲಿಂದ ಇದೀಗ ತಾನು ಹೇಳಿದ್ರಲ್ಲ, ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥದ್ದು. ಹೆಣ್ಮಕ್ಳು ಕನಿಷ್ಠ, ಗಂಡು ಮಕ್ಕಳು ಶ್ರೇಷ್ಠ, ಎಡ ಬಲ ಕೆಳಗೆ ಮೇಲೆ ಅನ್ನುವಂಥ ಈ ಹೈರಾರ್ಕಿಯಲ್ ಗ್ರೇಡೇಷನ್ ತಯಾರಾಗಿದೆ. ಇವತ್ತಿಗೆ ಅದು ಹೆಂಗಾಯ್ತು ಅಂತ ಕೇಳಿದ್ರೆ, ಶರಣರು ಬರೋಕ್ಕಿಂತ ಮುಂಚೆ ಈ ಸಮಾಜ ಹೆಣ್ಣು ಗಂಡಿನ ಮಧ್ಯದಲ್ಲಿ, ಬಡವ ಶ್ರೀಮಂತರ ಮಧ್ಯದಲ್ಲಿ, ಸ್ಪೃಶ್ಯ ಅಸ್ಪೃಶ್ಯದ ಮಧ್ಯದಲ್ಲಿ, ಮೇಲ್ವರ್ಗ ಕೆಳವರ್ಗ ಅನ್ನೋದರಲ್ಲಿ, ಬಡವ ಶ್ರೀಮಂತ ಅನ್ನೋದರಲ್ಲಿ, ಧರ್ಮದ ಆಧಾರದ ಮೇಲಿಂದ, ಲಿಂಗದ ಆಧಾರದ ಮೇಲಿಂದ, ಆರ್ಥಿಕ ಸ್ಥಿತಿಯ ಆಧಾರದ ಮೇಲಿಂದ ನಮ್ಮ ಮಧ್ಯದೊಳಗಡೆ ವ್ಯತ್ಯಾಸಗಳು ಸಹಜವಾಗಿ ಮಾರ್ಪಾಡೋದು, ವ್ಯತ್ಯಾಸಗಳು ರೂಪುಗೊಂಡು. ಅವ ಎಷ್ಟು ಮಟ್ಟಿಗೆ ವ್ಯತ್ಯಾಸಗಳು ರೂಪುಗೊಂಡು ಅಂತ ಕೇಳಿದ್ರೆ, ಚೀನಾ ಗೋಡೆಗಿಂತಲೂ ಭದ್ರವಾದಂಥ ಒಂದು ಗೋಡೆ ನಮ್ಮ ಮಧ್ಯದಲ್ಲಿ ನ್ಯಾಯ. ಆ ಸೊಸೈಟಿ ಹೆಂಗದಲ್ಲ, ದಟ್ ಬಿಕಮ್ಸ್ ಅನ್ ಸ್ಟ್ಯಾಟಿಕ್ ಸೊಸೈಟಿ. ನಿಂತ ನೀರಾತು. ಆ ನಿಂತ ನೀರು ಯಾವಾಗಲೂ ಕೊಳಿತತಿ, ನಾರ್ತತಿ, ಅದು ನಿರುಪಯುಕ್ತ ಆಗಿರ್ತೈತೆ ಅನ್ನೋದು ನಾವು ಗಮನಿಸಬೇಕು. ಈ ಸಮಾಜದ ಈ ಸ್ಥಿತಿ ಉಂಟಾದಾಗ, ಸಾಮಾಜಿಕವಾದಂಥ ಈ ಸ್ಥಿತಿ ಉಂಟಾದಾಗ ಸಾಹಿತ್ಯ ಎದಕ್ಕೆ ಬೇಕು ಅಂತ ಕೇಳಿದ್ರೆ ಸಮಾಜಕ್ಕೆ ಬೇಕಾಗಿದೆ. ಸಮಾಜಕ್ಕೆ ಉಪಯೋಗವಾದಂಥ ಸಾಹಿತ್ಯದ ಅವಶ್ಯಕತೆ ಇಲ್ಲ. 10ನೇ ಶತಮಾನದ ಸಾಹಿತ್ಯಿಕವಾಗಿ ಪಾಂಡಿತ್ಯಪೂರ್ಣವಾಗಿ ಉತ್ಕೃಷ್ಟವಾಗಿರಬೇಕು. ಆದರೆ ಬೀದಿಯಲ್ಲಿರುವಂಥ ಕಾಮನ್ ಆಗಿರುವಂಥ ಸಾಮಾನ್ಯ ಜನರಿಗೆ ಪಂಪನ ವಿಕ್ರಮಾರ್ಜುನ ವಿಜಯವನ್ನಾಗಲಿ, ಆದಿಪುರಾಣವನ್ನಾಗಲಿ ಎಷ್ಟು ಮಂದಿ ಓದ್ತಾ ಇದ್ರು, ತಿಳ್ಕೊಳ್ತಾ ಇದ್ರು ಅನ್ನೋದು ನಾವೇ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ. ಸಮಾಜ ಸ್ಟ್ಯಾಟಿಕ್ ಆದ್ಮೇಲಿಂದ, ಸ್ಥಾವರಗೊಂಡ ಮೇಲಿಂದ ಸಾವಕಾಶವಾಗಿ ಶರಣರು ಸಮಾಜಕ್ಕೆ ಪ್ರವೇಶ ಪಡೆದರು. ನನ್ನ ದೃಷ್ಟಿ ಒಳಗಡೆ ಶರಣರು ಸಮಾಜಕ್ಕೆ ಪ್ರವೇಶ ಪಡೆದದ್ದು ಇವರು ಎಂಟ್ರಿ ಹೆಂಗದಂತ ಕೇಳಿದ್ರೆ, ಒಂದೇದು ಮಹಾಸ್ಫೋಟ, ಬಿಗ್ ಬ್ಯಾಂಗ್ ಅದಲ್ಲ, ಅದು ಭೌತಿಕ ವಸ್ತುಗಳನ್ನು ನಿರ್ಮಾಣ ಮಾಡಿತು. ಇವ್ರದ್ದು 12ನೇ ಶತಮಾನಕ್ಕೆ ಶರಣರು ಬಂದಲ್ಲ, ಇವರ ಪ್ರವೇಶ ಹೆಂಗದಂದ್ರೆ ನನ್ನ ದೃಷ್ಟಿ ಒಳಗಡೆ ಇದು 2ನೇ ಮಹಾಸ್ಫೋಟ, ಸೆಕೆಂಡ್ ಬಿಗ್ ಬ್ಯಾಂಗ್ ಅಂತ 2ನೇ ಮಹಾಸ್ಫೋಟ. ಹಾಗಾದ್ರೆ 2ನೇ ಮಹಾಸ್ಫೋಟದಿಂದ ತಯಾರಾದದ್ದು ಏನು ಅಂತ ಕೇಳಿದ್ರೆ, ಇದು ಎಂಥ ಸ್ಫೋಟ ಅಂತ ಕೇಳಿದ್ರೆ, ಇದು ಅರಿವಿನ ಮಹಾಸ್ಫೋಟ. ಅರಿವಿನ ಮಹಾಸ್ಫೋಟ ನಿಮ್ಗೆ ಗೊತ್ತಿರಬೇಕು. ಮೊಲೆಗುಡಿ ಬಂದರೆ ಹೆಣ್ಣೆಂಬರು, ಘಟಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಅರಿವು. ಹೆಣ್ಣು ಹೆಚ್ಚ, ಗಂಡು ಹೆಚ್ಚ, ಶ್ರೀಮಂತರ ಹೆಚ್ಚ, ಬಡವರು ಹೆಚ್ಚ, ರಾಜ ಹೆಚ್ಚ, ಪ್ರಜೆ ಹೆಚ್ಚ, ದುಡಿಸಿಕೊಳ್ಳುವವನು ಹೆಚ್ಚ, ದುಡಿಯುವವನು ಹೆಚ್ಚ. ಹಾಗಾಗಿ ಇವರು ಸಮಾಜವನ್ನ ಬಂದ ಮೇಲೆ ಇವರು ದೊಡ್ಡ ಕನಸು ವಚನಗಳನ್ನು ಬರೆಯೋದಾಗಿರಲಿಲ್ಲ, ವಚನಗಳನ್ನು ರಚನೆ ಮಾಡೋದಾಗಿರಲಿಲ್ಲ. ಸಿಂಹಾಸನದಲ್ಲಿ ಕೂತ್ಕೊಂಡು ವಚನ ಸಾಹಿತ್ಯ ಅನ್ನೋದನ್ನು ರಚನೆ ಮಾಡುವುದರ ಉದ್ದೇಶ ಆಗಿರಲಿಲ್ಲ. ಉದ್ದೇಶ ಏನು ಅಂತಂದ್ರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆಯನ್ನು ತರಬೇಕಾದದ್ದು. ಈ ನಾಡಿನೊಳಗಡೆ ಬಸವಾದಿ ಶರಣರನ್ನು ಹಿಡ್ಕೊಂಡು ಮೊದಲಿನಿಂದಲೂ ಪ್ರಯತ್ನ ಮಾಡಿದವರೆಲ್ಲ ಸಾಮಾಜಿಕವಾಗಿ ಸರ್ವ ಸಮಾನತೆಯನ್ನು ತರಬೇಕು ಅನ್ನುವಂಥ ಕಲ್ಪನೆಗಾಗಿ, ತರಬೇಕು ಅನ್ನುವಂಥ ಪ್ರಾಯೋಗಿಕವಾದಂಥ ಪ್ರಯತ್ನಕ್ಕಾಗಿಯೇ ಮಠಗಳು ಇದಕ್ಕಾಗಿ ಇರಬೇಕಾಗಿದೆ.